ಚಿತ್ರರಂಗದಲ್ಲಿ ಸ್ನೇಹಿತರಾಗಿರೋದು ತುಂಬಾ ಕಷ್ಟ. ಅದರಲ್ಲೂ ತುಂಬಾ ಎತ್ತರಕ್ಕೆ ಬೆಳೆದ ಮೇಲೆ ಆತ್ಮೀಯರಾಗಿ ಸ್ನೇಹಿತರಾಗಿರೋದು ತುಂಬಾ ಕಷ್ಟ. ನಮ್ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಆತರ ಸ್ನೇಹಿತರಾಗಿ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಮತ್ತು ಶಂಕರ್ ನಾಗ್ ಅವ್ರಿಗಿರೋ ಸ್ನೇಹ. ಅವರಿಬ್ಬರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಅದು ಕಮ್ಮಿನೇ. ಕಾರಣ ಡಾಕ್ಟರ್ ರಾಜ್ ನನಗೆ ಶಂಕರ್ ನಾಗ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಮಾಡೋ ಒಂದೊಂದು ಕೆಲ್ಸಕ್ಕೂ ಪ್ರೋತ್ಸಾಹ ನೀಡ್ತಾನೆ ಬಂದ್ರು. ಅದೇ ತರ ಅವ್ರ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅನ್ನೋವಾಗ ಕೂಡ ರಾಜನನ್ಗೆ ಆ ಕತೆ ಮೇಲೆ ಸ್ವಲ್ಪ ಡೌಟ್ ಇದ್ರು. ಶಂಕರ್ ನಾಗ್ ಅವ್ರಿಗೋಸ್ಕರ ಒಪ್ಕೊಂತಾರೆ, ಆ ಸಿನಿಮಾನಲ್ಲೂ ಆಕ್ಟಿವ್ ಮಾಡ್ತಾರೆ. 1987 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನೇ ಒಂದು ಮುತ್ತಿನ ಕತೆ ಅನ್ನೋ ಸಿನಿಮಾ. ಟೆಕ್ನಿಕಲಿ ಈ ಸಿನಿಮಾನ ತುಂಬಾ ಅಡ್ವಾನ್ಸ್ ಆಗಿ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಇಂಡಿಯನ್ ಸಿನಿಮಾದಲ್ಲೇ ಮೊದಲನೇ ಬಾರಿಗೆ ಆಕ್ಸಿಜನ್ ಯೂಸ್ ಮಾಡದೆ ಅಂಡರ್ ವಾಟರ್ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡಿರೋ ಮೊದಲನೇ ಸಿನಿಮಾ ಒಂದು ಮುತ್ತಿನ ಕತೆ ಸಿನಿಮಾ ಆಗಿರುತ್ತೆ. ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಟೋಟಲಿ ಡಿಫರೆಂಟ್ ಆಗಿರುತ್ತೆ. ಅಂದ್ರೆ ಅದಕ್ಕೆ ಮುಂಚೆ ಬಂದಿರೋ ಕನ್ನಡ ಸಿನಿಮಾಗಳಿಗಿಂತ ಹೊಸ ಸ್ಟೈಲ್ ಅಲ್ಲಿ ಕಥೆ ಹೇಳಿರ್ತಾರೆ.